ಈ ಒಂದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಈ ಒಂದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶ್ರೀ ಶಾಲೆ ನಂಬರ್ 2 ಇಲ್ಲಿ ನಾವು ಆಯೋಜಿಸಲಾಗಿದ್ದು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಶಾಲೆಯ SDMC ಅಧ್ಯಕ್ಷರು ವಹಿಸಬೇಕೆಂದು ಅವರನ್ನು ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಯುತ BC ಗುರುಗಳು ವಹಿಸಬೇಕು. ಅದೇ ರೀತಿಯಾಗಿ ಇನ್ನುಳಿದಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿ ಸ್ಥಾನಗಳನ್ನ ನಮ್ಮ ಶಾಲೆಯ ಗುರುಗಳು ಗುರುಮಾತೆಯರು ವಹಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇವತ್ತು ಅಂತಾರಾಷ್ಟ್ರೀಯ ಯೋಗ ಪ್ರಾರಂಭಿಸಲು ಅನುಮತಿ. ಮೊದಲಿಗೆ ನಮಸ್ಕಾರ ಸರ್, ನಮಸ್ಕಾರ. Slowly close your eyes. Slowly close your eyes. ಆಗ ದೀರ್ಘವಾಗಿ 3 ಸಾರಿ ಉಸಿರನ್ನ ತಗೊಂಡು ಉಸಿರನ್ನ ಬಿಡಿ. ದೀರ್ಘವಾಗಿ ದೇಹ ನೇರವಾಗಿ ಇಲ್ಲಿ ಉಸಿರನ್ನ ದೀರ್ಘವಾಗಿ ತಗೊಂಡು ದೀರ್ಘವಾಗಿ 3 ಸಾರಿ ಉಸಿರನ್ನ ಬಿಡಿ. ಓಕೆ. ಓಂಕಾರ 3 ಸಾರಿ ಓಂಕಾರವನ್ನ ರಾಗಬದ್ಧವಾಗಿ ಹೇಳಬೇಕು. ಧನ್ಯವಾದಗಳು. ನಮಸ್ಕಾರಾಸನ, ಊರ್ಧ್ವಾಸನ, ಪಾದ ಹಸ್ತಾಸನ, ಏಕಪಾದ ಪ್ರಸರಣಾಸನ, ಬಲಗೈ ನಿಂತು ದ್ವಿಪಾದ ಪ್ರಸರಣಾಸನ, ಭೂಧರಾಸನ, ಇಂಬಡ ಓಡ್ಬೇಕು, ಸಾಷ್ಟಾಂಗ ಪ್ರಣಿಪಾದಾಸನ. ಮೊಣಕಾಲು ಮತ್ತು ಎದೆಯನ್ನು ಮಾತ್ರ ಹಚ್ಚಬೇಕು. ಮೊಣಕಾಲು ಮತ್ತು ಎದೆ ಸಹಜವಾದ ಉಸಿರಾಟಕ್ಕೆ ಇರಬೇಕು. ಭುಜಂಗಾಸನ 2 ಕೈಗಳನ್ನ ನೆಲಕ್ಕೂರಿರಬೇಕು. ಮತ್ತೆ ಭೂಧರಾಸನ ಏಕಪಾದ ಪ್ರಸರಣಾಸನ, ದ್ವಿಪಾದ ಪ್ರಸರಣಾಸನ, ನಮಸ್ಕಾರಾಸನ. ಓಂಕಾರ Three, 4, 5, 6, 7, 8, 9, 10, 11,
2, 3, 4, 5, 6, 7, 8, 9, 10, 11, 12. ಓಂಕಾರ. Two, 3, four, 5, 6, 7. ಇಂಪುಟ ಮೊಣಕಾಲು ಮತ್ತು ಎದೆ ಭಾಗವನ್ನು ಮಾತ್ರ ಹಚ್ಚಬೇಕು. 8, 9, 10, 11, 12. ಕೊನೆಯ ಬಾರಿ ಓಂಕಾರ. Two, 3, 4, 5, 6, 7, 8, 9, 10, 11, 12. Okay, relax, sit down. ನಿಧಾನಕ್ಕೆ ಹಿಂದ್ಗಡೆ ಮಲ್ಕೊಳ್ರಿ, ನಿಧಾನವಾಗಿ ಮಲ್ಕೊಳ್ರಿ, ನಿಧಾನವಾಗಿ. ಕ್ಲೋಸ್ ಯುವರ್ ಐಸ್, ಕ್ಲೋಸ್ ಯುವರ್ ಐಸ್. ನಿಮ್ಮ ಅಂಗೈಗಳು ಆಕಾಶವನ್ನು ನೋಡಬೇಕು, ನಿಮ್ಮ ಅಂಗೈಗಳು ಆಕಾಶವನ್ನು ನೋಡಬೇಕು. ಸಹಜವಾದ ಉಸಿರಾಟ ಕ್ರಿಯೆ ಇರಬೇಕು, ಯಾವುದೇ ಗೊಂದಲಗಳಿರಬಾರ್ದು. ಮಂದರ ಕಾಲು ಚಾಚೋ, ಕಾಲ ಮೇಲೆ ಕಾಲು ಹಾಕಬಾರ್ದು. ಸಹಜವಾದ ಉಸಿರಾಟ ಕ್ರಿಯೆ ಇರಬೇಕು, ಸಹಜವಾಗಿ ಉಸಿರಾಡಿಸ್ರಿ, ಸರಳ ಉಸಿರಾಟ ಕ್ರಿಯೆ ಇರಲಿ. ಕ್ಲೋಸ್ ಯುವರ್ ಐಸ್, ಕ್ಲೋಸ್ ಯುವರ್ ಐಸ್, slowly close your eyes. ಓಕೆ, ನಿಧಾನವಾಗಿ ನಿಮ್ಮ ಎಡಗಡೆ ಒಳ್ರಿ, ಎಡಗಡೆ ಒಳ್ರಿ. ಬಲಗೈಯನ್ನ ನೆಲಕ್ಕೆ ಊರಿ, ಬಲಗೈಯನ್ನ ನೆಲಕ್ಕೆ ಊರಿ, ನಿಧಾನವಾಗಿ ಮೇಲೆ ಇಡ್ರಿ. ಕಾಲುಗಳನ್ನ ಚಾಚಿ ಕೈಗಳನ್ನ ಹಿಂದಿಟ್ಕೊಡ್ಬೇಕು. ಈಗ ಮೊದಲಿಗೆ ಪದ್ಮಾಸನ. ಪದ್ಮಾಸನ, ನಿಮ್ಮ ಬಲಗಾಲನ್ನ ನಿಮ್ಮ ಎಡಗಾಲಿನ ಎಡೆತೊಡೆಯ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ನಿಧಾನವಾಗಿ, ಯಾರಿಗೆ ಸಾಧ್ಯ ಆಗುತ್ತೋ ಅವ್ರಷ್ಟೇ ಮಾಡ್ರಿ.
ಆಗ್ಲಿಲ್ಲ ಅಂದ್ರೆ ಮಾಡಬೇಡ್ರಿ. ನಿಮ್ಮ ಬಲಗಾಲನ್ನ ಎತ್ತಿ ನಿಮ್ಮ ಎಡ ತೊಡೆಯ ಮೇಲೆ ಇಟ್ಕೊಳ್ರಿ. ನಂತರ ಎಡಗಾಲನ್ನ ತಗೊಂಡು ನಿಮ್ಮ ಬಲ ತೊಡೆಯ ಮೇಲೆ ಇಡ್ರಿ. ಚಿನ್ಮುದ್ರೆಯ ಚಿನ್ಮುದ್ರೆ ಸಹಜವಾದ ಉಸಿರಾಟ ಕ್ರಿಯೆ ಇರಲಿ. ಕ್ಲೋಸ್ ಯುವರ್ ಐಸ್. ಸಹಜವಾದ ಉಸಿರಾಟ ಕ್ರಿಯೆ ಇರಲಿ. ಅರಗಂಜಿ ಕ್ಲೋಸ್ ಯುವರ್ ಐಸ್. ಈ ಒಂದು ಆಸನ ನಾವು ಬಹಳಷ್ಟು ಒಂದು 3-4 ಗಂಟೆವರೆಗೂ ನಾವು ಒಂದೇ ಸ್ಥಿತಿಯಲ್ಲಿ ಕೂಡ್ಬೇಕಂದ್ರ ಈ ಒಂದು ಆಸನ ನಮಗ ಅನುಕೂಲಿಸ್ತೈತಿ. ಜೊತೆಗೆ ಈ ಒಂದು ಆಸನವನ್ನ ಮಾಡೋದ್ರಿಂದ ನಮ್ಮ ಬುದ್ಧಿಶಕ್ತಿ ಅಂದ್ರೆ ಬ್ರೈನಿಗೆ ಬಹಳಷ್ಟು ಕೆಲಸವನ್ನ ನೀಡತಕ್ಕಂತ ಒಂದು ಆಸನ ಅಂತೇಳಿ ನಾವು ಹೇಳ್ಬೋದು. ಈ ಒಂದು ಆಸನವನ್ನ ಪ್ರತಿದಿನ ಮಕ್ಕಳು ರೂಢಿ ಮಾಡಿದ್ದೇ ಆದರೆ ಅವರು ಮುಂದಿನ ತಮ್ಮ ಭವಿಷ್ಯದಲ್ಲಿ ಬಹಳಷ್ಟು ಉಜ್ವಲ ಭವಿಷ್ಯವನ್ನ ಕಾಣಬಹುದು ಅಂತೇಳಿ ಹೇಳ್ಬೋದು. ಸ್ಲೋಲಿ ಕ್ಲೋಸ್ ಯುವರ್ ಐಸ್. ನಿಧಾನವಾಗಿ ನಿಮ್ಮ ಎಡಗಾಲನ್ನು ತೆಗೀರಿ. ನಂತರ ಬಲಗಾಲು. ಈಗ ಒಳ್ಳೆ ಕಾಲು ಚೇಂಜ್ ಆಗಲ್ಲ. ಬಲಗಾಲನ್ನ ಎಡಗಾಲಿಗೆ ಹಾಕಿದ್ರಿ. ಈಗ ಎಡಗಾಲನ್ನ ಫಸ್ಟ್ ಬಲಗಾಲಿಗೆ ಹಾಕ್ರಿ, ಆಮೇಲೆ ಬಲಗಾಲನ್ನ ಎಡಗಾಲಿಗೆ ಹಾಕ್ರಿ. ಯಾರಿಗೆ ಸಾಧ್ಯ ಆಗುತ್ತೋ ಅವ್ರು ಅಷ್ಟೇ ಮಾಡ್ರಿ. ಸಾಧ್ಯ ಆಗ್ಲಿಲ್ಲ ಅಂದ್ರೆ ಮಾಡ್ಬೇಡ್ರಿ. ಚಿನ್ಮುದ್ರೆ. Close your eyes. ದೇಹ ನೇರವಾಗಿರಬೇಕು. ಉಸಿರಾಟ ಸಹಜವಾಗಿರಬೇಕು. ಸಹಜವಾದ ಉಸಿರಾಟ ಕ್ರಿಯೆ ಇರಬೇಕು. ಓಕೆ, ನಿಧಾನವಾಗಿ ನಿಮ್ಮ ಎಡಗಾಲನ್ನ ತೆಗೆಯಿರಿ. ನಂತರ ಬಲಗಾಲು. ಮುಂದಿನ ಒಂದು ಆಸನ ವಜ್ರಾಸನ. ಮೊದಲಿಗೆ ನಿಮ್ಮ ಬಲಗಾಲನ್ನ ತಗೊಂಡು ನಿಮ್ಮ ಪೃಷ್ಠ ಭಾಗದ ಕೆಳಗೆ ಇಟ್ಕೊಳ್ರಿ. ಬಲಗಾಲು ಸ್ಲೋ ಆಗಿ. ನಂತರ ಎಡಗಾಲು ನಿಮ್ಮ ಪೃಷ್ಠ ಭಾಗದ ಕೆಳಗೆ ಇಟ್ಕೊಳ್ರಿ. ನಿಮ್ಮ ಕಾಲುಗಳು ನೇರವಾಗಿರಬೇಕು. ಹಿಂದ್ಗಡೆ ಇದಕ್ಕೆ ಮ್ಯಾಟ್ಗೆ ಹತ್ತಿರಬೇಕು ಕಾಲುಗಳು. ಓಕೆ, ಚಿನ್ಮುದ್ರೆ. ಕ್ಲೋಸ್ ಯುವರ್ ಐಸ್. ನೋಡಿ, ಈ ಆಸನವನ್ನು ಕೂಡ ನಾವು ದೀರ್ಘಕಾಲದವರೆಗೆ ಕುಳಿತುಕೊಳ್ಳುವಂತ, ಹೆಚ್ಚು ಸಮಯ ಇದೇ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋಕೆ ಅನುಕೂಲವಾಗ್ತಕ್ಕಂಥ ಒಂದು ಆಸನ ಅಂತ ನಾವು ಹೇಳಬಹುದು. ಜೊತೆಗೆ ಇದು ಕೂಡ ಮಕ್ಕಳ ಬುದ್ಧಿಮತ್ತೆ ಮತ್ತು ಅವರ ಒಂದು ಶಾರ್ಪ್ನೆಸ್ ಅನ್ನ ಹೆಚ್ಚು ಮಾಡಲಿಕ್ಕೆ ಅನುಕೂಲಿಸುವಂತ ಒಂದು ಆಸನ ಅಂತ ಹೇಳ್ಬೋದು. ಇದನ್ನು ಕೂಡ ನಾವು ಪ್ರತಿನಿತ್ಯ ರೂಢಿಯಲ್ಲಿ ಇಟ್ಕೊಂಡ್ರೆ ನಮಗೆ ಬಹಳ ಆರೋಗ್ಯಕ್ಕೆ ಒಳ್ಳೆಯದು, ಮುಂದೆ ನಮ್ಮ ಭವಿಷ್ಯಕ್ಕೂ ಕೂಡ ಬಹಳಷ್ಟು ಒಳ್ಳೆಯದು ಅಂತೇಳಿ ನಾವು ಹೇಳ್ಬೋದು. ಓಕೆ, ನಿಧಾನವಾಗಿ ಬಲಗಾಲನ್ನು ತೆಗೆಯಿರಿ. ನಂತರ ಎಡಗಾಲು. ಓಕೆ, ಸ್ವಲ್ಪ ರಿಲ್ಯಾಕ್ಸ್. 10 ಸೆಕೆಂಡ್ ರಿಲ್ಯಾಕ್ಸ್. ಕೈಯಿಂದ ಕಾಲ ಅಲುಗಾಡಿಸ್ರಿ. Okay, stand up. Putting your ಈಗ ನಿಂತು ಮಾಡುವ 2 ಆಸನಗಳನ್ನು ನಾವು ಮಾಡೋಣ. ಮೊದಲನೇದಾಗಿ ಅರ್ಧಕಟಿ ಚಕ್ರಾಸನ.
ಅರ್ಧಕಟಿ ಚಕ್ರಾಸನ. ನಿಮ್ಮ ಬಲಗೈಯನ್ನ ಬಲ ಭುಜದ ಸಮಾಂತರವಾಗಿ ಚಾಚರಿ. ಉಸಿರಾಟ ಸಹಜವಾಗಿರ್ಲಿ. ನಿಮ್ಮ ಬಲಗೈಯನ್ನ ಭುಜದ ಸಮಾಂತರವಾಗಿರ್ಲಿ. 1 2 ನಿಮ್ಮ ಬಲಗೈಯನ್ನ ಕಿವಿ ಹತ್ತಿರ ಎತ್ತಿ ನೇರವಾಗಿ. ಉಸಿರಾಟ ಸಹಜವಾಗಿರ್ಲಿ. ಉಸಿರಾಟ ಸಹಜವಾಗಿರ್ಲಿ. ನಂತರ ನಿಮ್ಮ ಎಡಕ್ಕೆ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ವೇಟ್ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ಬೆಂಡ್ ಆಗ್ರಿ. ದೇಹ ನೇರವಾಗಿ ಬೆಂಡ್ ಆಗ್ಬೇಕು, ಮುಂದೆ ಮತ್ತು ಹಿಂದೆ ಬೆಂಡ್ ಆಗ್ಬಾರ್ದು. ಓಕೆ, ಸ್ಲೋಲಿ ಬೆಂಡ್ ಆಗ್ರಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಎಡಗಡೆ ಬೆಂಡ್ ಆಗ್ಬೇಕು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ನಿಧಾನದ ಮೇಲೆ ಇರಿ. ಒಳ ಪಕ್ಕ ಈ ಭುಜದ ಸಮಾಂತರ, ನಂತರ ಕೆಳಗೆ. ಈಗ ಎಡಗೈ 2 3 ಬಲಗಡೆ ಒಳಗ ಬೆಂಡಾಗ್ರಿ. ಬಲಗಡೆ 4 5 6 ಇನ್ನೊಂದ್ಸರಿ ಮಾಡ್ರಿ. ಬಲಗೈ 2 3 4 5 6 1 2 3